ಹಾಯ್ ಹಲೋ ಎವ್ರಿವನ್, ತಾರಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಐನೋ ತುಂಬ ದಿವಸ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ. ಬಿಕಾಸ್ ಆಫ್ ನಂದು ಜಾಬ್ ಸ್ವಲ್ಪ ಚೇಂಜ್ ಮಾಡಿದೆ. ಸೊ ಅದ್ರ ಬ್ಯುಸಿನಲ್ಲಿ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಎನಿವೇ ಈ ಜಾಬ್ ಚೇಂಜ್ ಮಾಡಿದ ಗ್ಯಾಪಲ್ಲೇ ಒಂದು ಟ್ರಿಪ್ ಹೊಡ್ಕೊಂಡು ಬಂದುಬಿಟ್ವಿ ನಾವು. ಎಸ್, ಅಫ್ಕೋರ್ಸ್ ಗೋವಾ. ಸೊ ನಾವು ತುಂಬ ದಿವಸದಿಂದ ಪ್ಲ್ಯಾನ್ ಇತ್ತು ಗೋವಾಗೆ ಹೋಗಬೇಕು ಅಂತ. ಆ್ಯಂಡ್ ಮಕ್ಕಳು ಕೂಡ ಫ್ಲೈಟಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ರು. ಸೊ ಅದರಿಂದ ಒಂದು ಸರಿ ಪ್ಲ್ಯಾನ್ ಮಾಡಿಕೊಂಡು ನಾನು ಮನೇಲಿದ್ದೆ. ಸೊ ಪ್ಲ್ಯಾನ್ ಮಾಡಿ ಗೋವಾಗೆ ಹೋಗಿ ಬಂದ್ಬಿಡೋಣ ಅಂತ ಹೊರಟ್ವಿ ಫೈನಲಿ. ಸೊ ನಾನು ನಿಮಗೆ ಈ ವಿಡಿಯೋನಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ, ಸೊ ಏರ್ಪೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಅಫ್ಕೋರ್ಸ್ 1.5 ಅವರ್ಸ್ ಮುಂಚೆನೇ ಹೋಗಬೇಕು. ಚೆಕ್-ಇನ್ ಎಲ್ಲ ಆಗಬೇಕಲ್ವ. ಆ್ಯಂಡ್ ನಿಮಗೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ ಆ್ಯಂಡ್ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೋ ಮೆನಿ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಸೊ 1.5 ಅವರ್ ಮುಂಚೆನೇ ಹೋದ್ವಿ. ಸೊ ಆರಾಮ್ಸೆ ಫ್ಲೈಟ್ ಹೋದ್ವಿ. ಸೊ ನಾವು ಹೋಗಿದ್ದು ನಾರ್ತ್ ಗೋವಾಗೆ. ಸೊ ನಾರ್ತ್ ಗೋವಾನಲ್ಲಿ ಕವರ್ ಮಾಡ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸು. ಸೌತ್ ಗೋವಾಕ್ಕಾಗಿಲ್ಲ. ಸೊ ನಾವು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ, ನಾವು ಆ್ಯಕ್ಚುಲಿ ಥರ್ಸ್ಡೇ ಹೊರಟಿದ್ದು, 20th ಥರ್ಸ್ಡೇ ಹೋಗಿ ನಾವು ಸಂಡೇ ನೈಟ್ ರಿಟರ್ನ್ ಬಂದಿದ್ದು. ಸೊ 3 ನೈಟ್ಸ್ ಆಯಿತು. ಸೊ ಫುಲ್ ಮಜಾ ಮಾಡಿದ್ವಿ. ಸೊ ಈ ವಿಡಿಯೋನಲ್ಲಿ ನಿಮಗೆ ನಾನು ಫುಲ್ಲು ತೋರಿಸ್ತೀವಿ. ಸೊ ನೋಡಿ, ಇದು ಗೋವಾ ನಾರ್ತ್ ಬ್ರಿಡ್ಜ್. ತುಂಬ ಚೆನ್ನಾಗಿದೆ ಈ ಬ್ರಿಡ್ಜು. ಮೇನ್ ಸಿಟಿ ಗೋವಾ ಏರ್ಪೋರ್ಟಿಂದ ನಮ್ಮ ರೂಮ್ಗೆ ಅರೌಂಡ್ ಒಂದು 15 ಕಿಲೋಮೀಟರ್ಸ್ ಇದೆ. ಬೈ ಕ್ಯಾಬ್ ಮಾಡಿಕೊಂಡು ಬಂದ್ವಿ. 2 ಕ್ಯಾಬ್ಸು. ಕ್ಯಾಬ್ ಫೇರ್ ಬಂದು ಅರೌಂಡ್ 800 ರುಪೀಸ್ ಆಯಿತು. ಸೊ ನಾವು ನಾರ್ತ್ ಗೋವಾ ಪ್ಲ್ಯಾನ್ ಮಾಡಿರೋದ್ರಿಂದ ನಾರ್ತ್ ಗೋವಾ ಸಿಟಿ ಬಂದು ಕ್ಯಾಂಡೋಲಿಯಮ್ಮಲ್ಲಿ ನಾವು ರೂಮ್ ಮಾಡಿದ್ವಿ. ಸೊ ರೂಮು ಮತ್ತು ಫ್ಲೈಟು ಆಲ್ಮೋಸ್ಟ್ ಒಂದು 15 ಡೇಸ್ ಮುಂಚೆನೇ ನಾವು ಫ್ಲೈಟ್ ಬುಕ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇನ್ನೂ ಬೇಗ ಮಾಡಿದ್ರೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಗ್ತಿತ್ತು. ರೂಮ್ನ ಬಂದು ಆಲ್ಮೋಸ್ಟ್ ಒಂದು 10 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಂಡ್ವಿ. ನೋಡಿ, ಈ ಗೋವಾ ಇದೇ ನಾವು ರೂಮ್ ಬುಕ್ ಮಾಡ್ಕೊಂಡಿರೋದು. ಸೊ ಇನ್ನೂ ಸ್ವಲ್ಪ ಫೈನಲ್ ಪ್ರೊಸೀಜರ್ ಇತ್ತು, ಅದನ್ನು ನಮ್ಮ ಮನೆಯವರು ಫಿಲ್ ಮಾಡ್ತಿದ್ದಾರೆ. ಸೊ ನೋಡಿ, ಎಲ್ಲ 1.5 ಅವರ್ ಅಷ್ಟೇ ಫ್ರೆಂಡ್ಸ್ ಇದ್ದಿದ್ದು ಜರ್ನಿ. ಏನಂತ ಹೆವಿ ಜರ್ನಿ ಏನಿಲ್ಲ. ಟಿಕೆಟ್ ಅರೌಂಡು 2800 ರುಪೀಸ್ ಆಯಿತು ಪರ್ ಹೆಡ್ಡು ಫ್ಲೈಟಲ್ಲಿ. ಸೊ ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಇದು ಎಲ್ಲ ಫೆಸಿಲಿಟೀಸ್ ಇತ್ತು ಇದು ನಮಗೆ ಈ ಹೋಟೆಲ್ ಹೆಸರು ಬಂದು ಜಿಂಜರು. ಸೊ ನಮ್ಮ ಹಸ್ಬೆಂಡು ಹೋಟೆಲ್ ಮ್ಯಾನೇಜ್ಮೆಂಟಲ್ಲೇ ಇರೋದ್ರಿಂದ, ಸಿವಿಲ್ ಅವ್ರದ್ದು ಪ್ರೆಸ್ಟೀಜ್ ಗ್ರೂಪಲ್ಲಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಡಿಸ್ಕೌಂಟ್ ಆಯಿತು. ಇದು ಹೋಟೆಲ್ದು ಆ್ಯಕ್ಚುಯಲ್ ಕಾಸ್ಟ್ ಬಂದು ನಾವು ಅರೌಂಡ್ ಒಂದು 9 ಮೆಂಬರ್ಸ್ ಇದ್ವಿ. 1,12,000 ನಿಯರ್ ಬೈ ಆಯಿತು. ಬಟ್ ನಮಗೊಂದು ಆಲ್ಮೋಸ್ಟ್ ಒಂದು 30-40% ಡಿಸ್ಕೌಂಟ್ ಆಗಿದೆ. ಸೊ ಎನಿವೇ ಎಲ್ಲ ಫೆಸಿಲಿಟೀಸ್ ಇರೋವಂಥದ್ದು. ಮಾರ್ನಿಂಗು ನಮಗೆ ಬ್ರೇಕ್ಫಾಸ್ಟ್ ಇತ್ತು, ಲಂಚು ಡಿನ್ನರು ಆಪ್ಷನಲ್ಲಿತ್ತು. ಯಾವ್ದು ಬೇಕಾದರೂ ತೊಗೊಳ್ಬೋದಿತ್ತು. ಈವನ್ ಲಂಚು ಅದರ್ವೈಸ್ ಡಿನ್ನರು ಎರಡರಲ್ಲಿ ಯಾವುದೊಂದು ಚೂಸ್ ಮಾಡ್ಕೋಬೋದಿತ್ತು. ಸೊ ಊಟಕ್ಕೇನೋ ನಮ್ಗೆ ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಆರಾಮಾಗಿತ್ತು. ಇನ್ನು ಫುಡ್ ಮೆನುಗೆ ಬಂದರೆ ನಿಮಗೆ ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಜೊತೆಗೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ, ಲೈಕ್ ಡಯಟಲ್ಲಿರೋರು ಬರೀ ಎಗ್ಗು ಮತ್ತು ಕಾರ್ನ್ಫ್ಲಾಕ್ಸು ಮತ್ತು ಮಕ್ಕಳಿಗೆ ಫ್ರೂಟ್ಸು, ವೆಜಿಟೇಬಲ್ಸು, ಫುಲ್ಲು ಎಲ್ಲ ಐಫೈವು. ನಿಮಗೆ ಡಯಟ್ ಫುಡ್ಸು ಎಲ್ಲ ಪ್ರತಿಯೊಂದು ಸ್ವೀಟ್ಸು, ವೆಜ್ಜು ನಾನ್ ವೆಜ್ಜು, ಸೂಪ್ಸು, ನೂಡಲ್ಸು ಎಲ್ಲ ರೀತಿ ಇರುತ್ತೆ. ಯಾವ್ದು ಬೇಕಾದರೂ ಅದನ್ನು ತೊಗೊಂಡು ನಾವೇ ಬಫೆಟ್ ಇರುತ್ತೆ, ಏನು ಬೇಕೋ ಅದನ್ನು ಬಡಿಸ್ಕೊಂಡು ತಿನ್ಬೋದು. ಸೊ ಫಸ್ಟು ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಿ ಫುಲ್ ಖುಷಿಯಾಗಿತ್ತು ಎಲ್ಲರಿಗೂ. ಸೊ ಬಂದು ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿದ್ರೆ ಸಾಕು ಅನಿಸಿತ್ತು. ಬಟ್ ಚೆನ್ನಾಗಿತ್ತು ಒಂಥರ ಫ್ಲೈಟ್ ಜರ್ನಿ. ಮಕ್ಕಳಂತೂ ತುಂಬ ಖುಷಿಪಟ್ಟರು, ತುಂಬ ಎಂಜಾಯ್ ಮಾಡಿದ್ರು. ನಾನು ಅವ್ರಿಗೆ ಕ್ಯೂಟಾಗಿ ಟ್ವೀನಿಂಗ್ ಡ್ರೆಸ್ಸಸ್ ಹಾಕಿದ್ದೆ. ಸೊ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದ್ರು ಇಬ್ಬರೂ. ಸೊ ಅದು ರೂಮ್ ರಿಸೆಪ್ಷನ್ ಆಯಿತು ಅಂದರೆ ಇದು ರೂಮು. ಸೊ ನಾವಿದ್ದಿದ್ದಂತೂ ನಮಗೆ ಇನ್ಕ್ಲೂಡಿಂಗ್ ಆಲ್ ಒಂದು ಫ್ರಿಡ್ಜ್ ಇತ್ತು, ಒಂದು ಕೇಟಲ್ ಇತ್ತು, ಲ್ಯಾಂಡ್ರಿ ಬ್ರ್ಯಾಕ್ಸ್ ಇತ್ತು, ಒಂದು ಲಾಕರ್ ಇತ್ತು, ಎಲ್ಲ ಫೆಸಿಲಿಟೀಸು ಕೊಟ್ಟಿದ್ರು. ಹಾಟ್ ವಾಟರು 24 ಅವರ್ಸ್ ಹಾಟ್ ವಾಟರ್ ಇತ್ತು. ಈವನ್ ಹ್ಯಾಂಡ್ ವಾಶಲ್ಲೂ ಕೂಡ ಹಾಟ್ ವಾಟರ್ ಬರ್ತಿತ್ತು. ಸೊ ತುಂಬ ಚೆನ್ನಾಗಿತ್ತು. ಇದು ಬಂದು ಬಾರ್ ಕೌಂಟರು. ಸೊ ನಮಗೆ ಡಿನ್ನರಲ್ಲಿ ಕಾಂಪ್ಲಿಮೆಂಟ್ರಿ ಡ್ರಿಂಕ್ಸ್ ಕೂಡ ಅವೈಲೇಬಲ್ ಇತ್ತು, ಆಪ್ಷನ್ ಇತ್ತು. ಸೊ ಅದನ್ನು ತೊಗೊಂಡ್ವಿ. ಸೊ ಅಫ್ಕೋರ್ಸ್ ಬಂದಿರೋದೇ ಎಂಜಾಯ್ ಮಾಡೋದಕ್ಕೆ. ಯಾರ್ಯಾರೆಲ್ಲ ಡ್ರಿಂಕ್ಸ್ ಮಾಡ್ತೀರಾ ಅಂದರೆ ಎಲ್ಲ ಹೊಡೆದ್ರು. ಸೊ ಎಂಜಾಯ್ ಮಾಡಿದ್ವಿ, ನೋ ಇಶ್ಯೂ ಅದರಲ್ಲೇನು. ಫುಡ್ ಆ್ಯಂಡ್ ಹೈಜೀನ್ ನೋ ಇಶ್ಯೂ, ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ನಾವು ಡಿನ್ನರ್ ಮುಗಿಸ್ಕೊಂಡು ಅಲ್ಲೇ ಇದ್ದಿರೋ ಕ್ಯಾಂಡೋಲಿಯಂ ಬೀಚಿಗೆ ಬಂದ್ವಿ. ಇದು ಆಲ್ಮೋಸ್ಟ್ ಎಲ್ಲ ಫಾರಿನರ್ಸ್ ಬರುವಂಥ ಬೀಚು.
ಸೊ ಗೋವಾಗೆ ಬರೋಕ್ಕೆ ರೈಟ್ ಟೈಮ್ ಅಂದರೆ ನವಂಬರ್ ಟು ಮಾರ್ಚಲ್ಲಿ ಸ್ವಲ್ಪ ಬಿಸಿಲಾಗಿ ಹೋಗುತ್ತೆ. ಸೊ ನಾವು ಪ್ಲ್ಯಾನ್ ಮಾಡಿ ಫೆಬ್ಬಲ್ಲೇ ಬಂದ್ವಿ. ಇವಾಗ ಬಿಟ್ಟಿದ್ರೆ ಇನ್ನು ಡಿಸೆಂಬರಲ್ಲಿ ಬರಬೇಕಾಗಿತ್ತು. ಲಾಸ್ಟ್ ಇಯರೇ ಬರಬೇಕು ಅಂದ್ಕೊಂಡ್ವಿ, ಆಗಿಲ್ಲ. ಸೊ ಈ ಇಯರು ಫುಲ್ಫಿಲ್ ಆಯಿತು, ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಹೋಟೆಲಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸೊ ಅಲ್ಲಿ ಮಕ್ಳಿಗೆ ಸ್ವಲ್ಪ ಆಡಿಸ್ಕೊಂಡು ನೆಕ್ಸ್ಟು ಎಲ್ಲೆಲ್ಲಿ ಪ್ಲೇಸ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಂದು ಇದೇ ಈ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನೂ 1 or 2 ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ನಾವು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ ಅನ್ನೋ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳನ್ನೆಲ್ಲ ಆಡಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಸೊ ನಾವು ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅನ್ನೋ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್.